ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧೃತಿ ಕನ್ನಡ ವ್ಲಾಗ್ಸ್. ಇವತ್ತು ಬ್ಲೌಸು ಯಾವ ರೀತಿ ಲೈನ್ಸ್ ಎಲ್ಲ ಹಾಕಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಸ್ಟಿಚಿಂಗ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹಾಕಿದ್ದೀನಿ. ಇದು ಬಿಗಿನರ್ಸ್ ಮಾತ್ರ. ಹೊಸ್ದಾಗಿ ಕಲಿಯೋರಿಗೆ ಈ ವಿಡಿಯೋ. ನೀವೇನಾದರೂ ಕಲ್ತಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿ. ಇವಾಗ ಕಲಿತಾ ಇದ್ದೀವಿ ಅಪ್ಪ ಅನ್ನೋರು ಈ ವಿಡಿಯೋ ಫುಲ್ಲಾಗಿ ನೋಡಿ. ಇವಾಗ ಅದು ಏನು ಡ್ರಾಯಿಂಗ್ ಹಾಕಿದ್ನೋ ಅದ್ರ ಮೇಲೆ ನಾನು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು 1 ವೀಕ್ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಬ್ಲೌಸು ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ಲೈನ್ಸ್ ಮೇಲೆ ಕರೆಕ್ಟಾಗಿ ಸ್ಟಿಚಿಂಗ್ ಕೂರಲ್ಲ, ತುದಿನಲ್ಲೆಲ್ಲ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಸೊ ಹಂಗಾಗಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಲೈನ್ ಮೇಲೆ ಏನು ಡ್ರಾಯಿಂಗ್ ಮಾಡಿರ್ತೀರೋ ಅದೇ ಲೈನ್ ಮೇಲೆ ಸ್ಟಿಚಿಂಗ್ ಎಲ್ಲ ಬಂದರೆ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಪ್ಲಸ್ ನಿಮಗೆ ಸ್ಟಿಚಿಂಗ್ ಅನ್ನೋದು ಕ್ಲೀನಾಗಿ ಬರುತ್ತೆ. ನೀವು ಹೊಸಬ್ರಾಗಿದ್ದರೆ ನಿಮ್ಮ ಮಿಷಿನ್ ಯಾವ ರೀತಿ ಯೂಸ್ ಮಾಡಬೇಕಂತಲೇ ಗೊತ್ತಿರಲ್ಲ. ಸೊ ಹಂಗಾಗಿ ಡೈರೆಕ್ಟಾಗಿ ಬ್ಲೌಸ್ ಹೊಲಿದ್ರೆ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಬರಲ್ಲ. ಹಂಗಾಗಿ ನಾನು ಈ ರೀತಿ ತೋರಿಸ್ತಾ ಇರೋದು. ಇದೇ ರೀತಿ ಮಾಡಬೇಕು ಆ್ಯಕ್ಚುಲಿ. ಆವಾಗ ನಿಮಗೆ ಕ್ಲೀನಾಗಿ ಸ್ಟಿಚಿಂಗ್ ಅನ್ನೋದು ಕೈ ಕೂರುತ್ತೆ. ಇದನ್ನು 1 ವೀಕ್ ಪ್ರಾಕ್ಟೀಸ್ ಮಾಡಾದಮೇಲೆ ಬ್ಲೌಸಿಗೆ ಹೋಗಿ ಪ್ಲೇನ್ ಬ್ಲೌಸ್ ವೀಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಕಟ್ಟಿಂಗ್ ಮಾಡೋದು, ಸ್ಟಿಚ್ ಮಾಡೋದು, ಆಮೇಲೆ ಫಸ್ಟು ನಿಮ್ಮ ಬ್ಲೌಸ್ ನೀವು ಹೊಲಿದಾದ್ಮೇಲೆ ಅದನ್ನು ನೀವು ಹಾಕಿ ನೋಡಿ. ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಫಿಟ್ಟಿಂಗಲ್ಲಿ ಹೆಂಗೆ ಐತೆ ಏನು ಅಂತ ಗೊತ್ತಾಗುತ್ತೆ. ಒಂದಲ್ಲ ಒಂದು ಮಿಸ್ಟೇಕ್ ಆಗುತ್ತೆ. ಬಿಗಿನರ್ಸ್ ಇದ್ದರೆ 1-2 ಬ್ಲೌಸ್ ಸ್ಟಿಚ್ ಮಾಡಾದಮೇಲೆ ನಿಮಗೇ ಅರ್ಥ ಆಗಿಬಿಡುತ್ತೆ. ಯಾವ ಪಾಯಿಂಟಲ್ಲಿ ಏನು ಸ್ಟಿಚ್ ಮಾಡಬೇಕು, ಹೆಂಗೆ ಅದೆಲ್ಲ ಅರ್ಥ ಆಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಟಿಪ್ಪು, ನೀವು ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮ ಕೊಟ್ಟಿರ್ತಾರಲ್ಲ ಅದು ಯೂಸ್ ಮಾಡಿ. ಇಲ್ಲ ನಮ್ಮ ಹತ್ರ ಅದಿಲ್ಲ ಅನ್ನಂಗಿದ್ರೆ ಕಾಟನ್ ಸ್ಯಾರೀಸ್ ಇರುತ್ತಲ್ವ, ಕಾಟನ್ ಸ್ಯಾರೀಸಲ್ಲೇ ನೀವು ನಿಮ್ಮ ಮೆಜರ್ಮೆಂಟ್ ನೀವು ತಗೊಂಡು ಮೆಜರ್ಮೆಂಟ್ ಬ್ಲೌಸಿಂದ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ. ಪ್ಲೈನ್ ಬ್ಲೌಸ್ ಫಸ್ಟ್ ಸ್ಟಿಚ್ ಮಾಡಿ, ಅದಾದಮೇಲೆ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಕಲೀರಿ. ಅದು ಸಹ ಯಾವುದೇ ಹೊಲಿದ್ರೂ ಸ್ಟಾರ್ಟಿಂಗಲ್ಲಿ ನಿಮ್ಮ ಬ್ಲೌಸ್ ನೀವು ಹೊಲೀರಿ, ಅದಾದಮೇಲೆ ಬೇರೆಯವ್ರಿಗೆ ಹೊಲೀರಿ. ಇವಾಗ ನಿಮ್ಮ ಅಮ್ಮ, ಅಕ್ಕ, ಇಲ್ಲಾಂದರೆ ಅತ್ತೆ, ಯಾರಾದರೂ ನಿಮ್ಮ ಅಜ್ಜಿ ಯಾರಾದರೂ ಇರ್ತಾರಲ್ಲ ಅಂಥವ್ರು ಕೊಡಿ. ಅವ್ರು ಹಾಕಿ ನೋಡಿ, ಅವ್ರಿಗೆ ಫಿಟ್ಟಿಂಗ್ ಕಂಫರ್ಟಬಲ್ ಆಯಿತಾ ಇಲ್ವಾ ಅಂತ ಹೇಳ್ತಾರಲ್ವ, ಅವಾಗ ನಿಮಗೆ ನೀವೇನಾದರೂ ಮಿಸ್ಟೇಕ್ ಮಾಡಿದರೂ ಸಹ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ತುಂಬ ಬೇಗನೆ ಸ್ಟಿಚಿಂಗ್ ಅನ್ನೋದು ಕಲಿತೀರಾ. ವಿತಿನ್ ಮಂತ್ ನೀವು ಬ್ಲೌಸ್ ಸ್ಟಿಚ್ ಮಾಡೋದು ಕಲಿಬೋದು, ವಿತ್ ಡಿಸೈನ್ಸ್ ಕಲಿಬೋದು. ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಒಬ್ಬರು ವಿತಿನ್ 1 ಮಂತು ಸ್ಟಿಚಿಂಗ್ ಅನ್ನೋದು ಕಲಿತಿದ್ದಾರೆ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, 1 ತಿಂಗಳಲ್ಲಿ ಆರಾಮಾಗಿ ಕಲಿಬೋದು. ಅವ್ರು ಸ್ಟಿಚ್ ಮಾಡಿರೋಂಥ ಪ್ಯಾಟರ್ನ್ಸು ಅಂದರೆ ಬ್ಲೌಸಸ್ಸು, ಗೌನೆಲ್ಲ ಹಾಕ್ತೀನಿ ನನ್ನ ವೀಡಿಯೋನ, ಫೋಟೋಸ್ ಹಾಕ್ತೀನಿ, ನೀವು ನೋಡಿ ನೆಕ್ಸ್ಟ್ ವೀಡಿಯೋನಲ್ಲಿ. ಇವಾಗ ಪ್ಲೈನ್ ಬ್ಲೌಸ್ ಕಟ್ ಮಾಡಿರೋದನ್ನು ನಾನು ಸ್ಟಿಚಿಂಗ್ ವಿಡಿಯೋ ಇವತ್ತು ಸಂಜೆ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ನೆಕ್ ಸ್ಟಿಚ್ ಮಾಡಿದ್ದೀನಿ, ನೆಕ್ಕು ತೋರಿಸಿದ್ದೀನಿ ಇದರಲ್ಲಿ. ಇವಾಗ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ತುದಿನ ಅಬ್ಸರ್ವ್ ಮಾಡಿ ಅಲ್ಲೇ ನೀಡಲ್ ಬಿಟ್ಟು ಆಮೇಲೆ ನಾನು ಕರ್ವ್ ಹೊಡಿತೀನಿ. ಸೊ ಹಂಗಿದ್ದಾಗ ನಮಗೆ ಕ್ಲೀನಾಗೆ ಆ ಶೇಪ್ ಅನ್ನೋದು ಬರುತ್ತೆ. ಹಂಗಾಗಿ ಹೇಳ್ತಾ ಇರೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.